ಇವತ್ತು ರಿತನ್ಯಾ ಅವ್ರು ಕೂಡ ಇರಬೇಕಾಗಿತ್ತು, ಬಟ್ ವೈರಲ್ ಫೀವರ್ ಇಂದ ಅವರು ಈಗ ಬರೋಕ್ ಸಾಧ್ಯ ಆಗಿಲ್ಲ. ಅವರು ಕೂಡ ಒಂದೊಳ್ಳೆ ಪಾತ್ರವನ್ನ ನಿಭಾಯಿಸಿದ್ದಾರೆ. ಏನು ಅಂತ ರಿವೀಲ್ ಮಾಡಿಲ್ಲ ಲ್ಯಾಂಡ್ ಲಾರ್ಡ್ ಅಲ್ಲಿ. ಸೊ ಅವ್ರ ಪಾತ್ರದ ಬಗ್ಗೆ, ನಿಮ್ಮ ಮಗಳು ಆಕ್ಟ್ ಮಾಡಿರುವ ಬಗ್ಗೆ ಹೇಳೋದಾದ್ರೆ, ಅವಳು ಹಿಂಗ್ ಮಾಡಿದ್ದಾಳೆ ಅನ್ನೋದಕ್ಕೆ ಜನತೆ ಹೇಳಬೇಕು ನೋಡಿ. ಅದು ಬಿಟ್ಟು ನಾನು ನನ್ನ ಮಗಳಾಗಿರೋದ್ರಿಂದ, ಅದು ದೊಡ್ಡ ಮಗಳಾಗಿರೋದ್ರಿಂದ ನಾನು ಅವಳಿಗೆ ಹೇಳಿದ್ದೀನಮ್ಮ, ನಾನು ಚೆನ್ನಾಗಿದೆ ಅಂತ ಹೇಳೋದು ಬೇಡ, ನೀನು ಕಷ್ಟಪಟ್ಟಿದ್ಯಾ, ಅದಕ್ಕೆ ಜನ ಒಂದು ಆನ್ಸರ್ ಕೊಡ್ತಾರೆ ನಿನಗೆ. ಅದೇ ನಿನ್ನ ಜೀವನವಾಗಿ ನಿಂತ್ಕೊಂಡ್ಲಿ ಕೊನೆವರೆಗೂ, ನಿನ್ಗೆ ಒಳ್ಳೇದಾಗಲಿ ಅಂತ ನಾನು ಕೂಡ ಹೇಳಿದ್ದೀನಿ ಅಷ್ಟೇ. ಆಕ್ಟಿವ್ ಆಗಿರ್ತಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ರಿತನ್ಯಾ ಅವ್ರು ಯಾವಾಗ್ಲೂ. ಮತ್ತೆ ನಿಮ್ ಜೊತೆಗೆ ಇರುವಂತಹ ಪೋಸ್ಟ್ ಗಳನ್ನ ಸ್ಟೋರೀಸ್ ಅಲ್ಲಿ ಯಾವಾಗ್ಲೂ ಆಗ್ತಾ ಇದ್ದಾರೆ. ತುಂಬಾ ಪ್ರೀತಿ. ಜನರಲಿ ಹೆಣ್ಮಕ್ಳಿಗೆ ಅಪ್ಪ ಅಂತಾನೆ ಫೇವ್ರೇಟ್ ಅಲ್ಲ, ಹಂಗೆ ಅದು ಖುಷಿ ಅನ್ಸುತ್ತೆ. ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನು ಬರುತ್ತೆ ಹಂಗಿದ್ರೆ ಎಕ್ಸ್ಪೆಕ್ಟೇಷನ್ ಇದೆ, ಮಾಡ್ಬೋದು, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ರಿತನ್ಯಾ ಅವ್ರ ಕಡೆ. ನಾನು ಬರಲಿ ಅಂತ ಕೇಳ್ಕೊತೀನಿ ನಾನು ಯಾವಾಗ್ಲೂ. ನಾನು ಹೇಳೋದು, ಈಗ ಈ ಏನು ಸ್ಟೇಜ್ ಸಿಕ್ಕಿದೆ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಅಲ್ಲಿ ಯಾವಾಗಲೂ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ಕರ್ಕೊಂಡೋಗಿ ಅಲ್ಲಿ ನೀರಿದೆ ಅಂತ ತೋರಿಸ್ಬೋದು. ಅದನ್ನು ನೀನು ಎಷ್ಟು ಚೆನ್ನಾಗಿ, ನೀನು ಎಷ್ಟು ಬೇಕು ಎಷ್ಟು ಕುಡಿತೀಯ, ಎಷ್ಟು ಉಳಿಸ್ಕೋತೀಯ, ಎಷ್ಟು ಅದನ್ನು ಪಾಸಿಟಿವ್ ಆಗಿ ಇಟ್ಕೋತೀಯ, ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಆ್ಯಸ್ ಎ ಫಾದರ್ ಐ ಪ್ರೇ ಟು ದ ಗಾಡ್, ಯಾವಾಗ್ಲೂ ಒಳ್ಳೇದಾಗಲಿ, ಚೆನ್ನಾಗಿ ನಿಂತ್ಕೊಳ್ಳಿ ಅನ್ನೋ ಆಸೆ. ಅದನ್ನು ಮೀರಿ ನಮ್ಮ ಹಣೆ ಬರ ಅಂತ ಒಂದಿರುತ್ತೆ ಅಲ್ವಾ, ಅದನ್ನು ಮೀರ್ಸೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ನಾವು ಯಾವುದನ್ನು ಬೇಕಾದ್ರೆ ಮೀರಿಸ್ಬಿಡ್ಬೋದು, ಹಣೆ ಬರ ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗಿದೆಯೋ ಹಂಗೆ ನಡೆಯುತ್ತೆ.